ರಾಜ್ಯ ಸರ್ಕಾರ ಅದರಲ್ಲೂ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ನಾನು ಆಗ್ರಹಪಡಿಸುವುದೇನೆಂದರೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿನ ಚುನಾವಣೆ ಹಿಂದೆ ಸುಪ್ರೀಂ ಕೋರ್ಟಿನ ಮೀಸಲಾತಿ ವಿಚಾರಕ್ಕೆ ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಾದಾಗ ಇನ್ನು ನಮ್ಮ ಸರ್ಕಾರ ಇತ್ತು, ನಾವೇ ಒಂದು ಸಮಿತಿ ಮಾಡಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಬೇಕಾದಂಥ ಶಿಫಾರಸನ್ನು ಮಾಡಿದೆವು. ಇವತ್ತು ಬಂದಿರುವಂಥ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಿದ್ದರಾಮಯ್ಯನವರ ಸರ್ಕಾರ ಬಂದು ಇಷ್ಟು ಸಮಯ ಆದರೂ ಕೂಡ 2 ವರ್ಷ ಮೀರಿದರೂ ಕೂಡ ಈ ಮೀಸಲಾತಿಯ ಗೊಂದಲ ಪರಿಹಾರ ಆದ ಮೇಲಾದರೂ ಕೂಡ ತಕ್ಷಣ ತಾಲೂಕು ಪಂಚಾಯತಿಗೆ ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಬೇಕು ಅಂತೇಳಿ ನಾವು ಆಗ್ರಹಪಡಿಸ್ತಾ ಬಂದೆವು. ಯಾವ ಕಾರಣವೂ ಇಲ್ಲ. ಇವತ್ತು ಆ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪಿನ ಗೊಂದಲವೂ ಕೂಡ ಪರಿಹಾರ ಆಗಿದೆ. ಸಮಿತಿಗಳ ರಚನೆ ಮಾಡಿ ಅದಕ್ಕೆ ಬೇಕಾದಂಥ ಶಿಫಾರಸನ್ನು ಮಾಡಿದೆ. ಸರ್ಕಾರ ಬಂದು ಇಷ್ಟು ಸಮಯ ಆದರೂ ಇವತ್ತಿಗೂ ಕೂಡ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಘೋಷಣೆ ಮಾಡದಿರುವಂಥ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ತಾಲೂಕು ಪಂಚಾಯತಿನ ಜಿಲ್ಲಾ ಪಂಚಾಯತಿನ ಪ್ರತಿನಿಧಿಗಳು ಸಾಮಾನ್ಯ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಿರುವಂಥ ಅವಕಾಶಗಳು ತಪ್ಪಿ ಹೋಗಿದೆ. ಮತ್ತು ಆ ವ್ಯವಸ್ಥೆ ಇದೆಯಲ್ಲ, ಕರ್ನಾಟಕದಲ್ಲಿ ತ್ರಿಸ್ತರದ ವ್ಯವಸ್ಥೆಗಳಿದೆ. ಗ್ರಾಮ ಪಂಚಾಯತು, ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತು ಸಂವಿಧಾನದ 73ನೇ ಕಲಮನ್ನು ತಿದ್ದುಪಡಿ ಮಾಡಿರುವ ಹಿನ್ನೆಲೆಯಲ್ಲಿ ಆಗಿರುವಂಥದ್ದು. ಅವುಗಳಿಗೂ ಕೂಡ ಮಾನ್ಯತೆ ಇಲ್ಲದಿರುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿ ಇವತ್ತು ಜನತಂತ್ರ ವ್ಯವಸ್ಥೆಯನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾಯಿದೆ ಅನ್ನುವಂಥ ಭಾವನೆಗಳು ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾನು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸುವುದು, ತಕ್ಷಣ ನೀವು ಚುನಾವಣೆಯನ್ನು ಘೋಷಣೆ ಮಾಡದೇ ಇದ್ದರೆ ಪ್ರಜಾಪ್ರಭುತ್ವಕ್ಕೆ ಶಕ್ತಿ ಕಡಿಮೆ ಆಗುತ್ತೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ನಲ್ಲಿ ಯಾವುದಾದ್ರೂ ಪ್ರತಿನಿಧಿಗಳಿದ್ದವರು ಜನರ ಸಮಸ್ಯೆಗಳಿಗೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ತಿಂಗಳಿಗೆ ಒಂದು ಸರ್ತಿ ಮೀಟಿಂಗ್ ಮಾಡ್ತಾಯಿದ್ರು. ಆ ವ್ಯವಸ್ಥೆಯೇ ಒಂದು ರೀತಿಯಲ್ಲಿ ಧಕ್ಕೆ ಆದಂಥ ವಾತಾವರಣ ನಿರ್ಮಾಣ ಆಗಿರುವ ಹಿನ್ನೆಲೆಯಲ್ಲಿ ನೀವು ತಕ್ಷಣ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗೆ ಮತ್ತು ಗ್ರಾಮ ಪಂಚಾಯತ್ ಅವಧಿ ಮುಗಿತಾ ಬಂದಿರೋದ್ರಿಂದ ಚುನಾವಣೆಯನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮತ್ತೆ ಹೇಳ್ತಾ ಇರುವುದು, ನೀವು ರೇಷನ್ ಕಾರ್ಡಿನ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳು ರದ್ದಾಗಿ ಒಂದು ರೀತಿಯಲ್ಲಿ ಅನೂರ್ಜಿತ ಮಾಡುವಂಥ ಕೆಲಸಗಳು ನಿಮ್ಮಿಂದ ಆಗಿದೆ. ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಡವರು ಮನೆ ಕಟ್ಟಲಿಕ್ಕೆ ಸರ್ಕಾರದ ಹತ್ರ ಹಣ ಕೇಳ್ತಾರೆ. 2.5 ವರ್ಷದಿಂದ ಬಸವಸತಿ ಮನೆಗಳನ್ನೇ ಒಂದೇ ಒಂದು ಮನೆಗಳನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಇಲ್ಲಿವರೆಗೆ. ನಾವು ವಸತಿ ಮಾಡ್ತೇವೆ ಅಂತೇಳಿ ವಸತಿ ಮಂತ್ರಿಗಳು ಹೇಳ್ತಾ ಇದ್ದಾರೆ, ಬಿಟ್ಟರೆ ಬಸವಸತಿ ಯೋಜನೆಯಡಿ ರಾಜ್ಯ ಸರ್ಕಾರದಲ್ಲಿ ಬಸವಸತಿ ಯೋಜನೆ ಅಂತೇಳಿ ಇದೆ. ಒಂದೇ ಒಂದು ಮನೆಗಳನ್ನು ಇಲ್ಲಿವರೆಗೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ನಂತರ ಬಿಡುಗಡೆ ಮಾಡಿಲ್ಲ. ಪರಿಣಾಮ ಏನಾಗಿದೆ ಅಂದರೆ, ಕೇಂದ್ರ ಸರ್ಕಾರ ಕೊಟ್ಟದ್ದನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಅನುಷ್ಠಾನ ಮಾಡುವಂಥ ಶಕ್ತಿಗಳು ಇವತ್ತು ಇದ್ದಂತೆ ತೋರ್ತಾ ಇಲ್ಲ ನಮಗೆ. ಯಾಕಂದರೆ ಅದೂ ಕೂಡ ಗುರಿ ಮುಟ್ಟಿಲ್ಲ. ಹೊಸ ಮನೆಗಳನ್ನಾಗಲಿ ಅಥವಾ ರಾಜ್ಯ ಸರ್ಕಾರ ಬಸವತೆ ಮನೆಗಳನ್ನಾಗಲಿ ಕೊಟ್ಟಿಲ್ಲ. ಹಾಗೆ ಕೊಡದೇ ಇರುವ ಸಂದರ್ಭದಲ್ಲಿ BPL ಕಾರ್ಡ್ ಬಡವನೊಬ್ಬ ನನಗೊಂದು 2 ಲಕ್ಷ ರೂಪಾಯಿ ಲೋನ್ ಬೇಕು, 3 ಲಕ್ಷ ರೂಪಾಯಿ ಲೋನ್ ಬೇಕು ಅಂತೇಳಿ ಬ್ಯಾಂಕಿಗೆ ಅರ್ಜಿ ಹಾಕಿರ್ತಾನೆ. ಆ ಅರ್ಜಿ ಹಾಕಿದ ತಕ್ಷಣ ಒಂದು ಆದಾಯ ಘೋಷಣೆ ಮಾಡಬೇಕು, ನಾನು ಬ್ಯಾಂಕಿಗೆ ವಾಪಸ್ ಕಟ್ಟಬೇಕಲ್ಲ ಹಣ ಅಂತೇಳಿ. ಅವನ ಆದಾಯ ಅವನು ಜಾಸ್ತಿ ಘೋಷಣೆ ಮಾಡಿದ್ದಾನೆ ಅನ್ನುವ ಕಾರಣಕ್ಕೆ ಅವನು BPL ಕಾರ್ಡನ್ನು ರದ್ದು ಮಾಡಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಒಂದು ಕಡೆಯಲ್ಲಿ ಬಡವರಿಗೆ ಮನೆಗಳನ್ನು ಕೊಟ್ಟಿರುವಂಥ ಅವನೇನಾದರೂ ಸಾಲ ಮಾಡಿದರೆ ಅವನು BPL ರದ್ದು ಮಾಡುವಂಥ ಪರಿಸ್ಥಿತಿಗಳಿದೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ 35-40 ಸಾವಿರ ರದ್ದಾಗ್ತದೆ ಅನ್ನುವಂಥ ಸೂಚನೆಗಳಿದೆ, ಕೆಲವು ರದ್ದಾಗಿದೆ. ಆ ಹಿನ್ನೆಲೆಯಲ್ಲಿ ನೀವು ಅದನ್ನು ತಕ್ಷಣ ಸರಿಪಡಿಸಿ ಆ ರದ್ದಾಗಿರುವುದನ್ನು ವಾಪಸ್ ಮಾಡೋರಿಗೆ ರೇಷನ್ ಕಾರ್ಡ್ ಕೊಡಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಇವತ್ತು ESI ಉಡುಪಿ ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ESI ಅಂದರೆ ನೋಂದಾವಣೆ ಮಾಡಿಕೊಂಡು ಆ ಚಿಕಿತ್ಸೆ ಪಡಿತಿರುವಂಥದ್ದು. ಆಯುಷ್ಮಾನ್ ಭಾರತನ್ನು ಕೊಟ್ಟಿಲ್ಲ. ಆಯುಷ್ಮಾನ್ ಭಾರತಿಗೆ ನಾನು ಮೊನ್ನೆ ಪ್ರಗತಿ ಪರಿಶೀಲನೆ ಮಾಡಿದಾಗ ಅನೇಕ ಆಸ್ಪತ್ರೆಗಳು ನೋಂದಾವಣೆ ಮಾಡ್ಕೊಂಡಿಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದಿಂದ ಕೊಡುವಂಥ ಹಣವನ್ನು ಕೂಡ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವು ನೋಂದಣಿ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಖಾಸಗಿ ಆಸ್ಪತ್ರೆಯವರು ಹೇಳ್ತಾರೆ. ಬಡವರು ಬೆಡ್ಡಿಲ್ಲ ಅಂತೇಳಿ ವಾಪಸ್ ಬರುವಂಥ ಪರಿಸ್ಥಿತಿಗಳಿದೆ. ಈ ಹಿನ್ನೆಲೆಯಲ್ಲಿ ESIನೂ ಕೂಡ ಕೊಡ್ತಾ ಇಲ್ಲ. ESI ಏನಾಗಿದೆ, ಕೆಲವು ಆಸ್ಪತ್ರೆಗಳು ನೋಂದಣಿ ಮಾಡಿಕೊಂಡೇ ಇಲ್ಲ. ESIನ ಮುಖ್ಯ ಕಚೇರಿಗಳಲ್ಲಿ, ರಾಜ್ಯ ಮಟ್ಟದ ಮುಖ್ಯ ಕಚೇರಿಗಳಲ್ಲಿ ಎಂಥ ಅನಾಹುತ ಆಗಿದೆ ಅಂತ ಹೇಳಿದರೆ ಆಸ್ಪತ್ರೆಗಳು ಹೇಳ್ತಾರೆ, ನಾವು ಹೋಗಿ ಅಲ್ಲಿ ನಿಭಾಯಿಸೋದೇ ಕಷ್ಟ ಅನ್ನುವಂಥ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಒಂದು ಕಡೆ ರೇಷನ್ ಕಾರ್ಡ್ ಕೊಟ್ಟಿಲ್ಲ, ಒಂದು ಕಡೆ ಆಯುಷ್ಮಾನ್ ಭಾರತನ ಅನುಷ್ಠಾನ ಮಾಡ್ತಾಯಿಲ್ಲ, ESI ಅನುಷ್ಠಾನ ಮಾಡ್ತಾಯಿಲ್ಲ, ಈ ಬಡವರಿಗೆ ಮನೆಗಳು ಕೊಡುವಂಥ ಪರಿಸ್ಥಿತಿಗಳು ಇಲ್ಲ. ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡ್ತಾಯಿಲ್ಲ. ನಾನು ಸರ್ಕಾರಕ್ಕೆ ಆಗ್ರಹಪಡಿಸುತ್ತಾ ಇರೋದು, ದಯವಿಟ್ಟು ಇದನ್ನು ನೀವು ಮಾಡದೇ ಇದ್ದರೆ, ಬಡವರ ಕಲ್ಯಾಣ ಯೋಜನೆಯಲ್ಲಿ ಹೆಸರನ್ನು ಘೋಷಣೆ ಬಿಟ್ಟರೆ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡದೇ ಇದ್ದರೆ ಬಡವರಿಗೆ ತೊಂದರೆ ಆಗುತ್ತೆ. ಸಾರ್ವತ್ರಿಕವಾಗಿ ಪ್ರತಿಭಟನೆ ಮಾಡಿ ಸರ್ಕಾರದ ಎದುರು ಸಡ್ಡು ಹೊಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುವ ಮುಂಚೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ನೀವು. ಅದನ್ನು ಬಿಟ್ಟು ನಾನು RSSನ್ನು ಬಂದ್ ಮಾಡ್ತೇನೆ, RSSನ್ನು ದಿಗ್ಬಂಧನ ಮಾಡ್ತೇವೆ, RSSನ್ನು ನಿಯಂತ್ರಣ ಮಾಡಿಸ್ತೇವೆ ಅನ್ನುವಂಥ ನಿಮ್ಮ ಮಾತುಗಳಿಗೆ ಮೌಲ್ಯಗಳು ಬರೋದಿಲ್ಲ. ನೀವು ಮೊದಲು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳನ್ನು ನಾನು ಆಗ್ರಹಪಡಿಸ್ತಿರುವಂಥದ್ದು,
ಮೊದಲು ನೀವು ಆ ಗ್ರಂಥಪಾಲಕರ ಸಮಸ್ಯೆಗಳಿದೆ. ನಮ್ಮ ಸರ್ಕಾರ ಹಿಂದೆ 12,000 ರೂಪಾಯಿ ಮಾಡಿತ್ತು, ಅದನ್ನು ನೀವು 19,000 ರೂಪಾಯಿ ಮಾಡಬೇಕಂತ ಏನು ಹೇಳಿದ್ರಿ. ಇವತ್ತಿನವರೆಗೆ ಕೂಡ ಕೆಲವು ಜಿಲ್ಲೆಗಳು ಅನುಷ್ಠಾನ ಆಗಿಲ್ಲ. ಆ ಗ್ರಂಥಪಾಲಕರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಮಟ್ಟಕ್ಕೆ ಬಂದಿದ್ದಾರೆ. ವ್ಯಕ್ತಿಗತವಾಗಿ ದೂರುಗಳಲ್ಲ, ಇದು ವಿಷಯದ ಮೇಲೆ ದೂರು. ಇದನ್ನು ನೀವು ಸರಿಪಡಿಸಬೇಕು. ಈ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂಥ ಚುನಾವಣೆ ನಡೆಸಬೇಕು, ಬಡವರ ಮನೆಗಳನ್ನು ಕೊಡಬೇಕು, ಆಯುಷ್ಮಾನ್ ಭಾರತನ ಅನುಷ್ಠಾನ ಮಾಡಬೇಕು, ESIನ ತರಬೇಕು, ಬಡವರ ಕಲ್ಯಾಣ ಯೋಜನೆ ಅನುಷ್ಠಾನ ಮಾಡೋದು ಬಿಟ್ಟು ನಿಮ್ಗೆ ಆಗದೇ ಇರುವಂಥ ಕೆಲಸ ನಾವು RSS ನಿಯಂತ್ರಣ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಹೇಳೋದು ಸರಿಯಲ್ಲ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೇವೆ, ಸಿದ್ದರಾಮಯ್ಯನವ್ರಿಗೆ ಆಗ್ರಹಪಡಿಸ್ತಾ ಇದ್ದೇನೆ. ಅನುಭವ ಇದ್ದವರು ನೀವು ನಿಮ್ಮ ಮಂತ್ರಿಗಳನ್ನು ಕರೆದು ಬುದ್ಧಿ ಹೇಳಿ ಈ ಬಡವರ ಕಲ್ಯಾಣ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಪ್ರಿಯಾಂಕಾ ಖರ್ಗೆ ಬಗ್ಗೆ ವ್ಯಕ್ತಿಗತವಾಗಿ ದೂಷಣೆಯನ್ನಾಗಲಿ ಯಾವ ಮಂತ್ರಿಗಳ ಬಗ್ಗೆ ಯಾವ ರಾಜಕಾರಣಿಗಳ ಬಗ್ಗೆ ನಂದಿಲ್ಲ. RSS ಒಂದು ರಾಷ್ಟ್ರ ಮಟ್ಟದಲ್ಲಿರುವಂಥ ಒಂದು ಅದ್ಭುತವಾದಂಥ ಒಂದು ರಾಷ್ಟ್ರೀಯತೆಯ ಬಗ್ಗೆ ಹೆಚ್ಚು ಮಾನ್ಯತೆ ಕೊಟ್ಟಂಥ ಒಂದು ದೇಶಭಕ್ತ ಸಂಸ್ಥೆ. ಈಗ RSSನ್ನು ನೆಹರೂರವರು ಒಂದು ಸರ್ತಿ ಪ್ರಧಾನಿ ಆಗಿದ್ದಾಗ RSSನ್ನು ರದ್ದು ಮಾಡಲಿಕ್ಕೆ ಪ್ರಯತ್ನಪಟ್ಟರು, ಅವರಿಂದ ಆಗಿಲ್ಲ. ಕಡೆಗೆ ಅವರೇ ಏನು ಮಾಡಿದರು, ಚೀನಾ ಮತ್ತು ಭಾರತಕ್ಕೆ ಯುದ್ಧದ ಸಂದರ್ಭದಲ್ಲಿ 1962ರಲ್ಲಿ ಸೇನೆಗೆ ಬೆಂಬಲವಾಗಿ ನಿಂತಿರುವಂಥ ಶಕ್ತಿ ಯಾವುದು ಕೇಳಿದರೆ RSS. ಆ ಕಾರಣಕ್ಕೆ ಅವರೇ RSSನ್ನು ಕರೀತಾರೆ. ಎಲ್ಲಿ ಕರೀತಾರೆ? ಭಾರತದ ಗಣರಾಜ್ಯೋತ್ಸವದಲ್ಲಿ ಸಮವಸ್ತ್ರ ಜೊತೆಯಲ್ಲಿ ಬರಬೇಕು ನೀವು ರಾಷ್ಟ್ರಗೀತೆಯೊಂದಿಗೆ ಅಂತೇಳಿ ಅವರೇ ಕರೀತಾರೆ. ಈ ಪ್ರಿಯಾಂಕಾ ಖರ್ಗೆ ಇದೆಲ್ಲ ಅರ್ಥ ಆಗಬೇಕು ಅನ್ನೋದು ನನ್ನ ಆಗ್ರಹ. ಅವರೇ ಕರೆದು RSSಗೆ ಮಾನ್ಯತೆ ಕೊಡ್ತು ಗಣರಾಜ್ಯೋತ್ಸವದಲ್ಲಿ ಪೆರೇಡ್ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾರೆ. ಇಂದಿರಾ ಗಾಂಧಿಯವರು ಒಂದು ಸರ್ತಿ ಅಲಹಾಬಾದ್ ಚುನಾವಣೆಗೆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಾದಾಗ ಅದನ್ನು ಬಂದ್ ಮಾಡಲಿಕ್ಕೆ ನೋಡಿರ್ತಾರೆ. ಅವರಿಂದೂ ಆಗಿಲ್ಲ. ನೆಹರೂರಿಂದೂ RSSನ್ನು ಬಂದ್ ಮಾಡಲಿಕ್ಕಾಗಿಲ್ಲ. ಇಂದಿರಾ ಗಾಂಧಿಯವರು ಅಂದಾಗಿಲ್ಲ, ರಾಜೀವ್ ಗಾಂಧಿಯವರಿಂದ ಆಗಿಲ್ಲ, ರಾಹುಲ್ ಗಾಂಧಿಯವರು ಅಂದ ಆಗೋದಿಲ್ಲ. ಈ ಪ್ರಿಯಾಂಕಾ ಖರ್ಗೆ ಮಾಡ್ತಾರೆ ಆದರೆ ಮಾಡಲಿ ನೋಡೋಣ. ನಾನು ಹೇಳ್ತಾ ಇರೋದು, ನೀವು ಏನು ಮಾಡ್ತೀರೋ, ನಿಮ್ಗೆ ಯಾರು ಬೆದರಿಕೆ, ಕರ್ನಾಟಕದಲ್ಲಿ ಒಬ್ಬ ಕ್ಯಾಬಿನೆಟ್ ಮಂತ್ರಿಗೆ ಬೆದರಿಕೆ ಹಾಕೋರು ಯಾರಿದ್ದಾರೆ ಗೊತ್ತಿಲ್ಲ ನಮಗೆ. ಅಗತ್ಯ ಯಾರಾದರೂ ಇದ್ದರೆ ಒಂದು ತನಿಖೆ ಮಾಡಿ, ನಿಮ್ಮದೇ ಸರ್ಕಾರ, ನಿಮ್ಮದೇ ವ್ಯವಸ್ಥೆ, ಯಾರಾದರೂ RSS ಎದುರು ನಿಮ್ಮ ಬೆದರಿಕೆ ಹಾಕಿದ್ರೆ ಮೇಲೆ ತನಿಖೆ ಮಾಡಿ, ನೀವು ಕ್ರಮ ತಗೊಳ್ಳಿ, ಯಾರಲ್ಲ ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಟು ನೀವು ಕ್ರಮ ತಗೊಳ್ಳಿ ಅಂತ ಹೇಳಿದೆ. ಆಡಿಯೋ ಯಾರದೇ, ನಂದೇನು ವ್ಯಕ್ತಿಗತ ಅಲ್ಲ. ಇಲ್ಲಿ ನೀವು ಆಡಿಯೋ ಯಾರೇ ಮಾಡಲಿ, ವಿಡಿಯೋ ಯಾರೇ ಮಾಡಲಿ, ಯಾರೇ ಕಾನೂನು ವಿರುದ್ಧವಾಗಿ ನಡ್ಕೊಳ್ಳಿ, ತನಿಖೆ ಮಾಡಲಿಕ್ಕೆ ನಿಮ್ಮ ಸರ್ಕಾರ ಇದೆಯಪ್ಪ, ನಿಮ್ಗೆ ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ಬಡವರ ಕಲ್ಯಾಣ ಯೋಜನೆಯನ್ನು ಚುನಾವಣೆಯನ್ನು ಮಾಡುವುದನ್ನು, ಆ ಗ್ರಂಥಪಾಲಕರ ಸಮಸ್ಯೆಗಳನ್ನು, ವಸತಿ ಸಮಸ್ಯೆಗಳನ್ನು, ಆಯುಷ್ಮಾನ್ ಭಾರತ್ ಸಮಸ್ಯೆಗಳನ್ನು, ESI ಸಮಸ್ಯೆಗಳನ್ನು, ಇದನ್ನು ಪರಿಹಾರ ಮಾಡುವ ರೇಷನ್ ಕಾರ್ಡ್ ಸಮಸ್ಯೆಗಳನ್ನು, ಇದನ್ನು ಪರಿಹಾರ ಮಾಡಲಿಕ್ಕೆ ಮಂತ್ರಿಗಳು ಬಡದಾಡಬೇಕೇ ಹೊರತು ಆಗದಿರುವ ಕೆಲಸದ ಬಗ್ಗೆ ಹಿಂದೆ ಹೆಜ್ಜೆ ಹಾಕಬಾರ್ದು ಅನ್ನೋದು ನನ್ನ ಆಗ್ರಹ. ಒಂದು ರಾಜಕೀಯ ಪಕ್ಷದಲ್ಲಿ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋದು ಅವರ ಶಾಸಕರಿಗೆ ಸಂಬಂಧಪಟ್ಟಿರುವಂಥದ್ದು, ನಿರ್ಧಾರ ತಗೊಳ್ಳೋದು ಅವರ ಪಕ್ಷದ ಸರ್ವೋಚ್ಚ ಮುಖಂಡರಿಗೆ ಸಂಬಂಧಪಟ್ಟಿರೋದು. ಈಗ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನೇ 5 ವರ್ಷ ಅಂತಾರೆ, ಖರ್ಗೆ ಅವ್ರು ಹೇಳ್ತಾರೆ ಖರ್ಗೆ ಅವ್ರು ಬರ್ತಾ ಇದ್ದಾರೆ ಅಂತಾರೆ. ಈ ಪರಮೇಶ್ವರ್ ಹೇಳ್ತಾರೆ ಖರ್ಗೆ ಅವರು ಬರ್ತಾ ಇದ್ದಾರೆ ಅಂತೇಳಿ. ಖರ್ಗೆ ಅವರು ಬರ್ತಾರೆ ಅಂತ ಹೇಳೋದು ಸಿದ್ದರಾಮಯ್ಯ ದಾರಿ ಬಿಡಿ ಅಂತ ಹೇಳಲಿಕ್ಕೂ ಏನೋ ನನಗೆ ಗೊತ್ತಿಲ್ಲ. ಅವ್ರ ನಿರ್ಧಾರವನ್ನು ಅವ್ರು ಮಾಡಲಿ, ನಾವು ಅದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಯಾವುದೇ ಸಂದರ್ಭ ಅವರಿಗೆ ಆರ್ಥಿಕ ಅಪರಾಧ ಕಾರಣಗಳಿಗೋಸ್ಕರ ಶಿವಕುಮಾರ್ ಮೇಲೆ ಆಗಿರುವಂಥ ಕೆಲವು ಕ್ರಮಗಳು, ಇದು ಜನಾರ್ದನ್ ರೆಡ್ಡಿ ಅವ್ರ ಮೇಲೂ ಒಂದು ಸರ್ತಿ ಆಗಿತ್ತು. ಆವಾಗ ನಾನು ಆಳುವ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದರು. ಆಗ ನಾವೇನು ಕಾಂಗ್ರೆಸ್ ಅವ್ರನ್ನ ಹೈಕಮಾಂಡನ್ನು ದೂರಿಲ್ಲ, ಕೋರ್ಟ್ ಏನುಂಟು ಅದು ಮಾಡ್ತೇವೆ ಅಂತ ಹೇಳ್ತಾಯಿದ್ದೆ. ಇದು ಅಷ್ಟೇ. ಏನಾದರೂ ಇವರು ಸಮಸ್ಯೆಗಳಿದ್ದರೆ ಕೋರ್ಟಿಗೆ ಹೋಗಿ ನ್ಯಾಯ ಪಡೆಯಲಿಕ್ಕೆ DK ಶಿವಕುಮಾರ್ ಅವರಿಗೆ ಅಧಿಕಾರಗಳಿದೆ. ನಮಗೆ ಗೊತ್ತಿರುವಂತೆ ಭಾರತ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯವರನ್ನು ಸಮಯ ತಗೊಂಡು ಭೇಟಿ ಮಾಡಿ ಸನ್ಮಾನ ಮಾಡಿದ್ದು DK ಶಿವಕುಮಾರ್. ಅವ್ರನ್ನ ಕರೆದಿದ್ದಾರಾ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇವರು ಸಮಯ ತಗೊಂಡು ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತು. ಅದು ಮೀರಿಯೂ ಕೂಡ ಅವ್ರು ಏನು ಹೇಳ್ತಾರೆ ಅನ್ನೋದಕ್ಕೆ ಅವರೇ ಉತ್ತರ ಕೊಡಲಿ, ನೋಡೋಣ ಕಾಲ ಏನು ಉತ್ತರ ಕೊಡುತ್ತೆ ಅಂತೇಳಿ. ಯಾರು ಹೇಳ್ತಾ ಇರೋದು? ಅವ್ರನ್ನ ಕರೆದವ್ರು ಯಾರು ನಮ್ಗೆ ಗೊತ್ತಿಲ್ಲ. ಇವರು ಹೋಗಿ ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಿ ನಾನು ಸಮಸ್ಯೆಗಳ ಬಗ್ಗೆ ಅಥವಾ ಕರ್ನಾಟಕ ಸರ್ಕಾರದ ಬೇಡಿಕೆಗಳ ಬಗ್ಗೆ, ನೀರಾವರಿ ಬಗ್ಗೆ ಮಾತಾಡಿದ್ದೇನೆ ಅಂತ ಹೇಳಿದ್ದಾರೆ. ಅವ್ರು ಅವತ್ತು ಹೇಳಿದ್ರೆ ಅದಕ್ಕೆ ಏನಾದ್ರು ಅರ್ಥ ಇರ್ತಿತ್ತು. ಇವತ್ತು ಹೇಳಿದ್ದಕ್ಕೆ ನಮ್ಗೆ ಗೊತ್ತಿಲ್ಲ, ಅವರೇ ಉತ್ತರ ಕೊಡಬೇಕು. ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ. ಈಗ DK ಶಿವಕುಮಾರ್ ಒಬ್ಬ ಪ್ರಬುದ್ಧ ರಾಜಕಾರಣಿ. ಯಾಕಂದರೆ ಕೆಲವು ಸಂದರ್ಭದಲ್ಲಿ ಅವರಲ್ಲಿ ಆಂತರಿಕವಾದ ಸಮಸ್ಯೆಗಳಿಗೆ ಮೌನದ ಮೂಲಕವೇ ಸುಮ್ಮನಿದ್ದು ಸಮಯವನ್ನು ಗಮನಿಸೋರವರು. ಹಾಗಾಗಿ ಅವ್ರನ್ನ ಯಾರಾದರೂ ಕರೆದಿದ್ದಾರೆ ಅಂತ ಹೇಳೋದಾಗಲಿ ಅಥವಾ ಹೋದಾಗ ನನ್ನನ್ನು ಕರೆದಿದ್ದಾರೆ ಅಂತ ಭಾವನೆ ವ್ಯಕ್ತಪಡಿಸೋದಾಗಲಿ ಭಾಳ ಅವರೇ ಅದಕ್ಕೆ ಉತ್ತರ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂಥ ಸಮಸ್ಯೆಗಳು BJP ಅವ್ರ ಮೇಲೆ ಆರೋಪ ಹಾಕುತ್ತಿದ್ದರೆ ಸಕಾಲದಲ್ಲಿ ನಮ್ಮ ಪಾರ್ಟಿ ಉತ್ತರ ಕೊಡುತ್ತೆ.